ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಪ್ರವಾಹ ಪೀಡಿತ ಮುಳುಗಡೆಯಾಗಿರುವ ಗ್ರಾಮಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ದೋಣಿ ಮೂಲಕ ತೆರಳಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕಳುಹಿಸಲು ವ್ಯವಸ್ಥೆಯನ್ನ ಕಲ್ಪಿಸುತ್ತಿದ್ದಾರೆ. ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮಗಳಾದ ದಾಸನಪುರ, ಮುಳ್ಳೂರು, ಹಳೆ ಹಂಪಾಪುರ ಗ್ರಾಮದ ನದಿ ನೀರು ಹೆಚ್ಚಳದಿಂದ ಮುಳುಗಡೆಯಾಗುತ್ತಿದ್ದು, ಶಾಸಕ ಎಆರ್ ಕೃಷ್ಣಮೂರ್ತಿಯವರು ದೋಣಿ ಮೂಲಕ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಜನತೆಯ ಯೋಗಕ್ಷೇಮ ವಿಚಾರಿಸಿ ಅಲ್ಲಿಂದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿ ಎಲ್ಲಾ ರೀತಿಯ ಸೌಲಭ್ಯವನ್ನ ಕಲ್ಪಿಸುತ್ತಿದ್ದಾರೆ. ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಮುಳ್ಳೂರು ಗ್ರಾಮದ ಶಾಲೆಗೆ ಹಾಗೂ ಕೊಳ್ಳೇಗಾಲದ ವಸತಿ ನಿಲಯ ಹಾಗೂ ಮಹದೇಶ್ವರ ಕಾಲೇಜಿನಲ್ಲಿ ತೆರೆಯಲಾಗಿರುವ ಗಂಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಯೋಗಕ್ಷೇಮವನ್ನ ವಿಚಾರಿಸಿ ಊಟ ತಿಂಡಿ ವ್ಯವಸ್ಥೆಯನ್ನ ಕಲ್ಪಿಸುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನ ನಡೆಸಿದ್ರು. ಸಂತ್ರಸ್ತರಿಗೆ ಧೈರ್ಯವನ್ನ ತುಂಬಿದ್ರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ನಾವು ಗ್ರಾಮದಿಂದ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಎಲ್ಲ ಬೇರೆ ಮತ್ತು ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತೀವಿ. ಆದರೆ ಇನ್ನೇನು ಕೂಡ ಕಳಪದ ಜಿಲ್ಲಾಧಿಕಾರಿಗಳ ಖುದ್ದು ಭೇಟಿ ಕೊಟ್ಟು ಅವರಿಗೆ ಮನವೊಲಿಸುವಂಥ ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ಈಗ ಸ್ಥಳೀಯ ಶಾಸಕರಾದಂತಹ ಎಆರ್ ಕೃಷ್ಣ ಗೆದ್ದಿದ್ದೀರಾ. ಈಗ ಪ್ರೆಸೆಂಟ್ ಸಿಚುವೇಶನ್ ಯಾವುದು ಕಳೆದ ಒಂದು ವಾರದಿಂದ ನಾವು ಗ್ರಾಮದಿಂದ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ಎಲ್ಲ ಬೇರೆ ಮತ್ತು ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತೀವಿ. ಆದರೆ ಇನ್ನೇನು ಕೂಡ ಕಳಪದ ಜಿಲ್ಲಾಧಿಕಾರಿಗಳ ಖುದ್ದು ಭೇಟಿ ಕೊಟ್ಟು ಅವರಿಗೆ ಮನವೊಲಿಸುವಂಥ ಕೆಲಸ ಮಾಡಿದ್ರು. ಅದೇ ರೀತಿಯಾಗಿ ಈಗ ಸ್ಥಳೀಯ ಶಾಸಕರಾದಂತಹ ಎಆರ್ ಕೃಷ್ಣ ಬೆಳ್ಳುಳ್ಳಿ, ಶುಂಠಿ, ಎಷ್ಟು ಜನ ಕಡೆಗೆ ಇಟ್ಟಿದ್ದಾರೆ ಈಗ? 200 ಜನ. ಚೆನ್ನಾಗಿ ಕೊಂದೋದನ್ನ ಏನ್ ಸಾರು ಖಾರ ಜಾಸ್ತಿ ಆಗ್ತಿಲ್ಲ, ಇನ್ನೂ ಖಾರ ಹಾಕಿಲ್ಲ, ಒಳ್ಳೆ ತರಕಾರಿ ತರಕಾರಿ ಸಾರಾಗಿದೆ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.